ನವವಿಲಾಸದ ಬೆಡಗಿ ಶ್ರವಣಿ ನವವಿಲಾಸದ ಬೆಡಗಿ ಶ್ರಾವಣಿ ಕವನ ಕಾವ್ಯದ ಕಾಮಮೋಹಿನಿ ನವವಿಲಾಸದ ಬೆಡಗಿ ಶ್ರಾವಣಿ ಕವನ ಕಾವ್ಯದ ಕಾಮಮೋಹಿನಿ. ನಿಮ್ಮ ಬಾಯಿಗೆ ಮಣ್ಣು ಬಿದ್ದು ಹೋಗ್ಲಿಕ್ಕೆ ಏನಾಯ್ತು? ನನ್ನನ್ನು ನೋಡ್ಕೊಂಡು ಹಾಗೆ ಹೇಳುವುದಾ? ಮತ್ತೆ ಹೇಳಬೇಕು. ಈಗ ನನ್ನ ವಯಸ್ಸಿನ ಮುದುಕಿ ನಿಮ್ಮ ಮನೇಲಿ ಇದ್ರೆ ಹೀಗೆ ಹೇಳ್ತೀರಾ? ಇಲ್ಲಪ್ಪ ಸ್ವಾಮಿ, ಕಾಮಮೋಹಿನಿ ಹೇಳಿದ್ದು ಒಂದು ಲೆಕ್ಕದಲ್ಲಿ ಸುಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕಾಮನೆ ಹೇಳುವುದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಬಿಟ್ರೆ ವಯಸ್ಸಿಗಲ್ಲ. ಯಾಕೆಂದ್ರೆ ಕೆಲವರು 70 ವರ್ಷ ಆದ್ರೂ ಅವರದ್ದು ಮುಗಿಯುವುದಿಲ್ಲ. ಇನ್ನು ಕೆಲವರು 20 ವರ್ಷಕ್ಕೆ ಎಲ್ಲವೂ ಬೇಡಾಗಿರ್ತದೆ. ಅದ್ರ ಅರ್ಥ ಏನು? ಮನಸ್ಸಿಗೆ ಸಂಬಂಧಪಟ್ಟದ್ದೇ. ಹೌದು ಅಂತಾದ್ರೂ ನಮ್ಮ ಯಜಮಾನ್ರು ಬೇಕಾ ಬೇಡವಾ? ಅವ್ರು ಹುಡುಕೊಂಡು ಸಾಕಾಯ್ತು, ಎಲ್ಲಿ ಹೋಗಿದ್ದಾರೆ ಅಂತಿಲ್ಲ. ಯವ್ವ, ಓ ತಾಯಿ, ನಮ್ಮ ಯಜಮಾನ್ರು ನಿಮ್ಮನೆಗೆ ಬಂದಿದ್ರಾ? ಅಯ್ಯೋ ದೇವ್ರೆ, ಅವ್ರು ಒಳ್ಳೆಯವ್ರಾಗ್ಲಿಕ್ಕಾಗಾಯ್ತು. ಯಾವ್ದೋ ತಲೆ ಮೇಲೆ ನಮ್ಮ ಯಜಮಾನ್ರು ನಿಮ್ಮನೆ ಬಂದಿದ್ಯಾ ಅಂತ ಕೇಳಿದ್ದು ನಾನು. ನಿಮ್ಮ ಯಜಮಾನ್ರು ನಮ್ಮನೆಗೆ ಯಾಕೆ ಬರ್ತಾರೆ, ನಮ್ಮ ಯಜಮಾನ್ರು ಇಲ್ವಾ ಅಂತ ಕೇಳಿದ್ರೆ ನಾ ಏನ್ ಹೇಳ್ಬೇಕು? ಅಂದ್ರೆ ನನ್ನ ಭಾವನೆ ಅವ್ರಿಗೆ ಅರ್ಥ ಆಗಿದೆ. ಇಲ್ಲಲ್ಲ, ಎಲ್ಲಿ ಹುಡುಕ್ಬೇಕು ಅಲ್ಲೇ ಹುಡುಕ್ತೆ. ಗಂಡನ ಕೊಂಡಿರೇನು ನನ್ನ ಯಜಮಾನ್ರು ಊರಲ್ಲೆಲ್ಲ ಹುಡುಕಿ ಸಾಕಾಯ್ತು. ನನ್ನ ಗಂಡ ನಿಮ್ಮ ಮಲ್ಲಿಗೆಲ್ಲಾದ್ರೂ ಬಂದಿದ್ರ? ಗಂಡನ ಕಂಡೀರ ಅಂತ ಹೇಳುವ ನೀನು ಯಾರಮ್ಮ ತಾಯಿ ನೀನು? ನಿನ್ನ ಗಂಡನ ಊರೆಲ್ಲ ಹುಡುಕಿಯೇನು? ನಿನ್ನ ಗಂಡನ ಊರೆಲ್ಲ ಹುಡುಕಿಯೇನು? ನಿನ್ನ ಗಂಡನ ಊರೆಲ್ಲ ಹುಡುಕಿಯೇನು? ನೀರೆ ವಹವಾರೆ ಬಲು ಧೀರೆ ಅವನ್ಯಾರೆ, ನೀರೆ ವಹವಾರೆ ಬಲು ಧೀರೆ ಅವನ್ಯಾರೆ. ಗಂಭೀರ ಗುಣ ಬೇರೆ, ಗಂಭೀರ ಗುಣ ಬೇರೆ, ಮುದಿಜಾರೆ ನೀಯಾರೆ. ಯಾರಮ್ಮ ತಾಯಿ ನೀನು? ನಿನ್ನ ಗಂಡನ ಊರೆಲ್ಲ ಹುಡುಕಿಯೇನು? ಯಾರಮ್ಮ ಯಾರಮ್ಮ? ಯಾರು ಏನು ಅಂತ ಗೊತ್ತಿಲ್ಲ. ಈ ಕಡೆ ಬಂದಿದ್ದೀ, ನನ್ ಗಂಡನ ನೋಡಿದ ಅಂತ ಕೇಳ್ತಿದ್ಯಲ್ಲ. ಹೌದು, ನಿನ್ ಗಂಡ ಹೆಂಗಿದ್ದವ ಅಂತ ಹೇಳಿದ್ರೆ ಸಿಕ್ಕಿದಾನ ಬಂದಿದಾನ ಅಂತ ಹೇಳ್ಬಹುದು ನೋಡು. ಆಳ್ತನದಲ್ಲಿ ನನ್ನಷ್ಟೇ ಎತ್ತರ, ತಲೆ ಮೇಲೆ ಒಂದೇ ಒಂದು ಕೂದ್ಲಿಲ್ಲ, ಮುಖದ ಮೇಲೆ ಒಂದು ಮಚ್ಚೆ ಉಂಟು. ಮೊನ್ನೆ ಬಂದಿದ್ದ, ಮೊನ್ನೆ. ಹೌದಾ? ನನ್ ತಾವ ಕುತ್ಕೊಂಡು ಒಂದ್ ಎಲೆ ಅಡಿಕೆ ತಿನ್ಕೊಂಡು ಆಮೇಲೆ ಬೇಕಾಗ್ತದೆ ಅಂತ ಹಿಡ್ಕೊಂಡು ಹೋದ. ನನ್ ಸುದ್ದಿ ಎಂತಾದ್ರು ಹೇಳಿದ್ರ? ಸುಡ್ಗಾಡ್ಕೋರ್ ಏನು ಹೇಳಲಿಲ್ಲ. ಎಂತಂದ್ರೆ ಎಲ್ಲಂತ ತಿಂದದ್ದು? ಎಲೆ ಅಡಿಕೆ. ಹಾಗಿದ್ರು ಅವರೆಲ್ಲ, ಅವ್ರಿಗೆ ಅಂತ ದುರಭ್ಯಾಸ ಇಲ್ಲ. ಹೌದಾ? ಏನಿದ್ರು ಸ್ವಲ್ಪ ಎಣ್ಣೆ ಹಾಕುದು ಬಿಟ್ರೆ ಬೇರೆ ಅಂತದ್ದು ಇಲ್ಲ. ಎಣ್ಣೆ ನನ್ನಲ್ಲಿ ಕೇಳಲಿಲ್ಲ. ಅಲ್ಲ, ಹಾಕಿದ್ರು ಅವ್ರಿಗೆ ತಲೆ ಕೂದಲು ಉಟ್ಲಿಲ್ಲ. ಓ, ತಲೆಗೆ ಹಾಕುವ ಎಣ್ಣೆ? ಹೌದು, ನಾವ್ ಹೊಟ್ಟೆಗೆ ಹಾಕುವ ಎಣ್ಣೆ ಅಂತ ಮಾಡಿದೆ. ಹಿಂಗ ಅರ್ಶಿನ ಕಾಯಿಲೆ ಮತ್ತೆ ಮಚ್ಚೆ ಇರ್ಲಿಲ್ಲ, ಬೋಳ್ ಮುಖ ನೋಡು. ಹಾಗಿದ್ರೆ ಅವ್ರಲ್ಲ. ಆಗಿದ್ರೆ ಹಂಗಾದ್ರೆ ಈ ಕಡೆ ಎಲ್ಲೂ ಬರ್ಲಿಲ್ಲ. ಓಳ್ ನೋಡು, ಜನ ಬಾರಿ ಸೇರವ್ರೆ. ಈಗ ಡೊಂಬರಾಟ ಮುಗಿಸಿ ಬಂದೀವಿ ನಾವು. ಅಲ್ಲೆಲ್ಲಾದ್ರೂ ಇದ್ರು ಹುಡ್ಕೋ, ಹೋಗು ಹೋಗು ಹೋಗು. ಇನ್ನು ಹುಡುಕುದಿಲ್ಲ ನಾನು. ಅವನಿಲ್ಲದಿದ್ದರೇನೋ 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 ನೀನೇ ನನಗೆ ಈಗ ಗಂಡನಾಗು, ನೀನೇ ನನಗೆ ಈಗ ಗಂಡನಾಗು. ನಾಳೆ ಮತ್ತೊಬ್ಬನ ನೋಡಿಕೊಂಬೆ, ನೀನೇ ನನಗೆ ಈಗ ಗಂಡನಾಗು.
ಯುವಕಾರ ನಾತಿಸುವ ಬಲು ಧೀರ ಗಂಭೀರ ಯುವಕಾರ ನಾತಿಸುವ ಬಲು ಧೀರ ಗಂಭೀರ ಬಲು ಧೀರ ಗಂಭೀರ ನವಯುವತಿಯು ನಾನು ನವಯುವತಿಯು ನಾನು ನವಯುವಕನು ನೀನು ನವಯುವಕನು ನೀನು ನೀನೆ ಗಂಡನಾಗು ಅವನಿಲ್ಲದಿದ್ದರೇನು ನೀನೆ ನನಗೆ ಈಗ ಗಂಡನಾಗು ಗಂಡನಾಗು ಹೆಂಗಸರಿಗೆಲ್ಲ ನಮ್ಮನೆ ಅಂತೇಳಿ ರುದ್ರಭೂಮಿಯ ಇಬ್ಬರಾತು ಇದೊಂದು ಮೂರನೇದು ಆಗದಿದ್ದ ಮೇಲೆ ಕೂಡ್ದಿದ್ದ ಮೇಲೆ ಯಾಕೆ ನಿನಗೆ ಆಗುದಿಲ್ಲ ಹೌದು ಪುಣ್ಯಾತ್ಮ ನಿನ್ನ ಕಂಡಾಗ ಒಂದು ಮನುಷ್ಯ ಆಯ್ತಪ್ಪ ಮನುಷ್ಯ ಅದಲ್ಲ ಇನ್ನು ನಾನು ಗಂಡನ ಹುಡುಕುದಿಲ್ಲ ಯಾಕೆ ಈ ಸಿಗದೆ ಹೋದ ಗಂಡನ ಹುಡುಕುದು ಯಾಕೆ ಒಂದ್ ಲೆಕ್ಕದಲ್ಲದು ಸರಿ ಸಿಕ್ಕುದಿಲ್ಲ ಅಂದ್ಮೇಲೆ ಹುಡುಕುದು ಯಾಕೆ ಸಿಕ್ಕಿದ್ ಬಿಡುದು ಯಾಕೆ ಕರ್ಕೊಂಡ್ ಬಂದು ಕೋಣೆ ಒಳಗೆ ಹಾಕಿ ಬೀಗ ಹಾಕು ಹೇಗೂ ನೀ ಸಿಕ್ಕಾಯ್ತು ಇನ್ನು ಬೇರೆ ಯಾರನ್ನೂ ಹುಡುಕುದಿಲ್ಲ ನೀನೇ ನನ್ ಗಂಡ ಎಲ್ಲ ಸಲ್ಲದ ಮಾತಾಡ್ಬೇಡ ಸುಮ್ಮನೆ ಇರೋ ಯಾಕೋ ಯಾರು ಗಂಡ ನಿನ್ನಲ್ಲೇ ಕೇಳ್ತೇನೆ ಏನು ನಿನಗೆ ಮದುವೆ ಆಗಿದೆಯಾ ಆಗಿದೆ ಹೆಂಡತಿ ಇದ್ದಾಳ ಇಲ್ಲ ನಂಗ್ ಮದುವೆ ಆಗಿದೆ ಗಂಡ ಇಲ್ಲ ಅದಕ್ಕೆ ಆ ಮಟ್ಟಿ ನನ್ನ ನಿನ್ನ ಜೋಡ್ ನೋಡು ಅಕ್ಕನಿ ಅಮ್ಮನಿಗೆ ಗಂಡಿಲ್ಲ ವೆಂಕಟ ಭಟ್ರಿಗೆ ಹೆಂಡತಿ ಇಲ್ಲ ಪರಸ್ಪರ ನನ್ನ ನಿನ್ನ ಜೋಡು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬಂದವ್ರು ಬಿಟ್ಟು ಹೋದ್ ಜೋಡು ಅಂದ್ರೆ ಒಂದ್ ಕಾಲಿಂದ ಒಂದು ಕಾಲಿಂದ ಒಂದು ಎರಡೂ ಕಾಲಿಗೆ ಏನೂ ಇಲ್ಲದೆ ಹೋದವ್ರಿಗೆ ಒಂದೊಂದು ಕಾಲ ಬೇರೆಯವ್ರು ಸಿಕ್ಕಿದ್ರು ಸಾಕೆ ನನಗೆ ಜೋಡು ಬೇಡ ಏನು ಬೇಡ ಹೋಗ್ತೇ ಇಲ್ಲ ಸುಮ್ನಿರು ಸರಿ ನನ್ನ ನೋಡ ಎಂತ ಸುಡ್ಗಾಡ್ ನೋಡುದು ಎಲ್ಲಿ ನೋಡಿದ್ರು ಒಂದೇ ಲೆಕ್ಕ ಕಾಣ್ತದೆ ಅದು ನೀ ನೋಡಿದ್ದೇ ಸರಿ ಆಗ್ಲಿಲ್ಲ ಪ್ರಾಯ ತುಸು ಹೆಚ್ಚಿದರೂ ಕಾಯದ ಕೋಮಲತೆ ನನ್ನದ್ದು ನಿನ್ನಲ್ಲಿ ಕಾಯ ಇದ್ರೆ ದೇವಸ್ಥಾನದಲ್ಲಿ ಹೊಡ್ಕೊಂಡು ಬಾ ಹೋದಲ್ವಾ ಮತ್ತೆ ಪ್ರಾಯ ತುಸು ಹೆಚ್ಚಿದರೂ ಕಾಯದ ಕೋಮಲತೆಯೋ ನೋಡ್ ನೀನು ವಯಸ್ಸಾದ್ರು ನಾವ ಯುವಕ ನಿನ್ ಕಣ್ಣು ಸರಿ ಇಲ್ಲ ನಾನೇ ಇಲ್ಲಪ್ಪ ಇದು ಒಂದು ಹೊಂದಾಣಿಕೆ ಮಾಡ್ಕೊಳ್ವಾ ನೋಡು ನಂಗೆ ಎದ್ರೆ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ ಕೂತ್ರಿ ಹೇಳಲಿಕ್ಕೆ ಆಗುದಿಲ್ಲ ಈ ವಯಸ್ಸಿನಲ್ಲಿ ನಂಗೆ ಏನು ಬೇಡ ನೀವು ಹೋಗತ್ತೆ ಹಾಗೆ ಬೇಡ ಹೇಳ ನನಗೂ ಕೂತ್ಕೊಂಡ್ರಿ ಹೇಳಲಿಕ್ಕೆ ಆಗುದೇ ಇಲ್ಲ ಅಲ್ಲೇ ಮಲ್ಕೊಳ್ಬೇಕು ಇಬ್ರು ಹೊತ್ತು ಮಲ್ಕೊಂಡ್ರು ಹೊಂಡ ತೆಗೆದು ಹುಗ್ದಾಕ್ಬೇಕು ಹೋಗ್ಲಿ ನಮ್ಮಿಬ್ರು ಸಮಾಧಿ ನನ್ಗೇನು ಸಂಬಂಧ ನೀವು ಹೋಗ್ತಾ ಇಲ್ವಾ ಬರ್ತೀಯ ಇಲ್ವಾ ಆಗುದಿಲ್ಲ ಅಂತ ಹೇಳಿದ್ನ ಇಲ್ವಾ ಮನ್ಸಿಲ್ದೆ ಹೋದ್ ಹೆಣ್ಣು ಆಗುದಿಲ್ಲ ಅಂದ್ರೆ ನೀವು ಗಂಡಸ್ರಿ ಏನ್ ಮಾಡ್ತೀರಾ ಏನೋ ಬಲಾತ್ಕಾರ ಮಾಡ್ತೀರಿ ಮಾಡ್ತಾರಂತೆ ನಿಮ್ಗಷ್ಟೇ ಸೀಮಿತವಾ ಮತ್ತೆ ಇವತ್ತು ಒಪ್ಪಲಿಲ್ಲ ನೀನು ಅಂತಾದ್ರು ನಾನೇ ಬಲಾತ್ಕಾರ ಮಾಡ್ತೇನೆ ನೋಡು ಈ ಇದರಲ್ಲಿ ಬಲಾತ್ಕಾರ ನಂದು ಉಂಟೆ ಇವತ್ತು ಬಲಾತ್ಕಾರವೇ ಮಾಡೋದು ಹೌದು ಒಪ್ಪದೇ ಇದ್ರಲ್ಲ ಹೌದಾ ಬಿಡುವುದಿಲ್ಲ ಈ ದೇಹವನ್ನು ನಿನಗೆ ಒಪ್ಪಿಸಿದ್ದೇನೆ ಏನ್ ಬೇಕಾದ್ರೆ ಮಾಡಿ ಸಾಯಿ ನೀನು ನಾನು ಬಲಾತ್ಕಾರ ಬೇಡ ನೀವು ಸಾಯಿಲ್ಲ ಇವು ಎಲ್ಲಿ ನೀ ಬಲಾತ್ಕಾರ ಮಾಡ್ತೇನೆ ಈಗ ಮತ್ತೆ ಬಲಾತ್ಕಾರವ ನಿಂದು ಬರ್ತೀಯ ಇಲ್ವಾ ಹೋಗ್ತೀಯ ಇಲ್ವಾ ಬಾರ ಸನಿಹಕ್ಕೆ ಬಾರ ಬಾರ ಬಂದು ನಮ್ಮ ಪದ್ಯ ಹೇಳಿದೀಯಾರ ಅಂತ ಕೇಳಿದ್ರೆ ಅಂತ ಮಾಡ್ತೀನಿ ನೀನು ನೋಡ್ತೀಯ ಇದು ದೊಡ್ಡ ಕೊಳ್ಳು ಮುಂದೆ ಹಾಗೆ ಏ ಪಾಪಿ ಮಗನೇ ಹಿಂದ್ ಬಂದು ಹೊಡಿತೇನ ಮುಂದೆ ಆಗುದಿಲ್ವೇ ಗಂಡಾದ್ರೂ ಮುಂದ್ ಬಂದು ಹೊಡಿಯ ಏನ್ ಮಾಡ ಹತ್ತಿ ನೀನು ಓ ಪಲ್ವಿ ಏಯ್ ಡೊಂಬ್ರ ಕಾಳಿನ ಮಗಳದೀನಿ ನಾ ಪ್ರತಿಜ್ಞಾದೀನಿ ಅಯ್ಯ ನೀ ಪಲ್ವಿ ಅಲ್ಲ ಪ್ರತಿಜ್ಞೆ ಇಲ್ಲ ನಾನೇಯ ಏನಕ್ಕ ಏನಕ್ಕ ಡೊಂಬರ್ ಹುಡುಗಿ ನೀನ ಪ್ರತಿಜ್ಞೆ ಏನೆ ಜಾಣ ನಿನ್ನ ಬರ್ಬೇಕಾದು ಕುಳಿತನ್ಯ
ಆಹಾ ಏನಕ್ಕ ಡೊಂಬರುಡುಗಿ ನೀನ ಪ್ರತಿಜ್ಞೆಯನೇ ಜಾಣ ನಿನ್ನ ಬರವಕಾದು ಕುಳಿತನ್ಮ್ಯ ಆ ಜಾಣ ನಿನ್ನ ಬರವಕಾದು ಕುಳಿತನ್ಮ್ಯ ಆ ಜಾಣ ನಿನ್ನ ಬರವಕಾದು ಕುಳಿತನ್ಮ್ಯ ಮಾನವಂತ ಶ್ರೀಮಂತ ನೋಡಲಾತ ಮನುಮಥ ಮಾನವಂತ ಶ್ರೀಮಂತ ನೋಡಲಾತ ಮನುಮಥ ನೀನಾಗಿ ಸೋತು ಬರಬಹುದಿನಮ್ಯ ನೀನಾಗಿ ಸೋತು ಬರಬಹುದಿನಮ್ಯ ತಾನೆ ತಂದನೋ ತಂದನೆ ತಾನೋ ಏನಕ್ಕ ಏನಕ್ಕ ಡೊಂಬರುಡುಗಿ ನೀನ ಪ್ರತಿಜ್ಞೆಯನೆ ಕಣ ನಿನ್ನ ಬರವಕಾದು ಕುಳಿತನ್ಮ್ಯ ಏನಕ್ಕ ತಿರ್ಸು ನಾನು ಮೊದ್ಲು ತಿರ್ಸಿದವಳೆ ಈಗಲೇ ಹಿಂಗ್ ತಿರುಗಸಕತಿ ಈಗ ಅಲ್ಲಲ್ಲೇ ಹಿಡ್ಕೊಂಡು ಸಾಯ್ತದೆ ನಂಗೆ ಏನ್ ನೀ ಪ್ರತಿಜ್ಞೆ ನನಯ್ಯ ದ್ಯಾವ್ರೆ ಈ ವರ್ಷ ನಿನಗಾದ್ರು ಏನ್ ಬೇಡಿಕೆ ಏನಕ್ಕ ಅಂದ್ರೆ ಅಲ್ಲಿ ಹೋದ್ರ ಅವ್ ಹೇಳ್ತನಕ್ಕ ಎದಕ್ಕ ಸೌರಭ ಇಲ್ವಾ ನಿನ್ನನ್ನೇ ಕಾದು ಕುಳ್ತಿದ್ದಾನೆ ನೀನ್ ಹೋದಿ ಅಂತಾದ್ರೆ ನಿನ್ನ ಯೋಗ ಯಾಕೆಂದ್ರೆ ಅವ ಧೀಮಂತ ಶ್ರೀಮಂತ ಗುಣವಂತ ರೊಕ್ಕ ಐತಿ ಬೇಕಾದಷ್ಟು ಹಣ ಉಂಟು ನಿನ್ನಲ್ಲಿ ರೂಪ ಉಂಟು ವಿನಿಮಯ ಏನಾ ನಿನ್ನ ದೇಹ ಸುಖ ಕೊಟ್ರೆ ಅವ ಹಣ ಕೊಡ್ತಾ ಧನದಾಸೆಗೆ ತನುವ ಮಾರುವ ಧನದಾಸೆಗೆ ತನುವ ಮಾರುವ ಉಳಿತನ ಎಂಗಡಿಸಿಕೊಂಡೆ ಮನವ ಮಾಡಿದ ನಿನ್ನ ಶಿವಶೂಲಕ ತೆರಳು ಹೋಗೆ ಹೆಣ್ಣೆಂಗ್ಸಾಗಿ ಹೆಣ್ಣು ಮಗಿರತ್ತ ಮಾನ ಕಳ್ಕೊ ಅಂತಿ ನಾ ಅಲ್ಲಿ ಗಂಟ ಬಂದು ಅವನಿಗೆ ಅರಿವಿ ಹಾಸ್ಬೇಕೇನಾ ಬೇಡ ದಪ್ಪ ದಪ್ಪ ಹಾಸಿಗೆ ಉಂಟು ಅರಿವೆ ಹಾಸುದಾಕೆ ಇಕ್ಕಳಮ್ಮಿ ಕೊಡು ಏನಾ ನೀ ಅಂತ ಹೇಳ್ದಲ್ಲ ಇಕ್ಕಳಮ್ಮಿ ಕೊಡಮ್ಮಿ ಇಲ್ಲಿ ಕೇಳ ಅಂತಂದಿ ನಿನ್ನ ಭಾಷೆ ಇಲ್ಲ ನಾ ಹಂಗೆಲ್ಲ ರೊಕ್ಕಕ್ಕೆ ಮಾನ ಕಳ್ಕೊಳಕಿ ಅಲ್ಲ ನಮಗ್ ನಿನ್ನಂತವ್ರೇ ಬೇಕು ಎದಕ್ಕ ಧರ್ಮಕ್ಕೆ ಮಾನ ಕಳ್ಕೊಳ್ಳಿದ್ರೆ ಬಹಳ ಒಳ್ಳೇದು ಹೌದೇನಾ ಯಾರ ರೊಕ್ಕ ಕೊಡ್ತೀನಿ ಅಂದ್ರೆ ನೀ ಮಾನ ಕಳ್ಕೊಳ್ತೀಯೇನಾ ನೆನಪು ಮಾಡ್ಬೇಡ ಮಗ ಏನಾ ನನ್ನ ಪ್ರಾಯದಲ್ಲಿ ನನಗೆ ತಾಗದವ್ರು ಪೂರ್ತಿ ಖರ್ಚಿಗೆ ಇಲ್ದೆ ಹೋದವ್ರೆ ಬಿಟ್ರೆ ಬೇರೆ ಯಾರು ಅಲ್ಲ ನಾನು ಹಣವೂ ಅವ್ರಿಗೆ ಕೊಟ್ಟು ಮಾನೂ ನಾನೇ ಕಳ್ಕೊಂಡದ್ ಬಿಟ್ರೆ ಅಂತದ್ದು ಇಲ್ಲ ಮರುವಾದ ಹೊಂಟೋಗು ಯಾರು ಸೊಂಟ ಮುರಿತೀನ ನೀನಾ ನಿನ್ ಬಿಟ್ಟು ಪ್ರಳಯ ರುದ್ರನ ತೆರೆದ ಕೆರಳುತ್ತ ಧುಳಿನಲ್ಲಾಗಿ ಬಂದ ಸತ್ಯ ನಡೆದ ಮುಖವನ್ನು ಬೆಳೆಸಿ ಬೆಳೆದಳು ಖಳಗಂದು ನೀ ಬಂದಿದ್ದು ಒಳ್ಳೆ ಆಯ್ತು ಯಾಕೆ ಹವಾ ನಿಯಂತ್ರಣ ಇಲ್ಲೇ ಇಲ್ಲಿ ನೀ ತಿರುಗಿದ್ರಿಂದ ಗಿರ್ಕಿ ನಮ್ಗೆ ಒಳ್ಳೆ ಗಾಳಿ ಗಾಳಿ ಹಾಕ್ತೇನೆ ನಿನಗೆ ಏನ ಮುಖ ನೋಡುದು ಅಲ್ಲ ತಿರುಗಿ ನೋಡ್ತಿ ಆ ಮುದುಕನ್ ರಟ್ಟೆ ಕೈ ಹಾಕಿ ಹೇಳ್ದೆ ಅಷ್ಟೊತ್ತಿಗೆ ನಿನ್ ಪ್ರವೇಶ ಆಯ್ತು ನಿನ್ ರಟ್ಟೆ ಕೈ ಹಾಕಿದೆ ಇವನು ಪ್ರವೇಶ ಆಯ್ತು ಹೌದು ಇವನ್ ರಟ್ಟೆ ಕೈ ಹಾಕಿ ಎಳದ್ ತಿರುಗಿದೆ ಯಾರು ಇಲ್ಲ ಮತ್ತೆ ಯಾರು ಬರುವುದೂ ಇಲ್ಲ ಅನಾಥ ಶಿಶು ಆದಿಲ್ಲ ಖಂಡಿತ ಹೇಗಾಗ್ತೇನೆ ನಾನು ಅಲ್ಲಿದ್ದಾರೆ ಅವ ಹೇಗನತಾತನ ಅಂದ್ರೆ ಅವನಿಗೆ ನಾ ದಿನ ನಂಗ್ ಅವ ಅದಾನೆ ಹೇಗಾಗ್ತೇನೆ ನೀ ಸೌರಭ ಬೇಡ ಹೇಳಿದ್ದ ಇದಕ್ಕ ನೀನು ಕರ್ಮ ಸಣ್ಣ ಹುಡುಗನಲ್ಲೇ ಅವ ಏನ ಅಲ್ಲ ನಿಮ್ ಎಂಟಲಿ ಗೊತ್ತಾಗ್ಲಿಲ್ಲ ಏನ ಕೇಳ ಕೇಳ್ಕೋ ನಮ್ಮ ಅವರ ಮಗ ನಾನು ಯಾರು ನೀನು ಕಂದ ನಿನ್ನ ನೋಡ್ರಿ ಹೆತ್ತವಳಾಗ ಕಾಣುದಿಲ್ಲ ನೀ ಎಷ್ಟು ಹಾಡ್ತಿದಿ ನಂದು ಲೆಕ್ಕಕ್ಕಿಲ್ಲ ಮಗ ಹೌದೇನಾ ಒಂದೆರಡು ಆದ್ರೂ ಹೌದು ಯಾವ ಊರು ಹೋದ್ರು ಅವನು ಅಮ್ಮ ಅಂದ್ರೆ ನಾವು ಹೂ ಅನ್ಬೇಕು ಆ ಪರಿಸ್ಥಿತಿ ಒಂದು ಹೆಜ್ಜೆ ಮುಂದಿಟ್ರೆ ಜಾಗ್ರತೆ ಮಾನ ಸತ್ತವಳು ಮರುಬದಿ ಸತ್ತವಳ ಏನೇ ಅವ ಗಂಡು ಹುಡುಗದಾನ ಸೀಟ್ ಬಂತು ಅಂತ ಆಟ ಮೇಲೆ ಎತ್ತಿತೇನೋ ನೀ ತಿನ್ಬೇಡ ಸ್ವಲ್ಪ ಕಡಿಮೆ ಮಾಡು ಇಲ್ದೆ ಹೋದ್ರೆ ನೀ ಹೇಳದ್ ಬರುದೇ ಇನ್ನು ಸೀಟ್ ಬಂದ್ರ ಸಿಟ್ಟು ಈಟೆಯ ಅದು ನಿನ್ನಂತ ಹುಡುಗಿರಿಗೆ ನಮ್ಮಂತ ಮುದುಕಿರು ಇಷ್ಟು ಎತ್ತಬಹುದು ಯಾಕೆಂದ್ರೆ ಹುಡುಗಿರಿಗೂ ಮುದುಕಿರಿಗೂ ಮಾನದ ಪ್ರಮಾಣ ಒಂದೇ ವ್ಯತ್ಯಾಸ ಇಲ್ವಾ ಹೌದೇನೆ ನನಗೆ ಹೇಳ್ತೀಯ ಎಂತದ್ದು ನಿನ್ನಲ್ಲೇ ಮಾತಿಲ್ಲ ಅವನನ್ನು ಬಿಡುವುದಿಲ್ಲ ನೋಡ್ತೀಯ ಸರಿಯಾಗಿ ಮುಖ ನೋಡು ಕಾಜ ಮೈ ಮುಡಿದಾಗ್ಲೇ ಆಲೋಚನೆ ಮಾಡೀನಿ ಹೆಣ್ಣಲ್ಲ ಅಂತ. ಮುದುಕಿ ಹೌದಾದ್ರೆ ಬಂದು ನಿನ್ನ ಹತ್ರ ಕೇಳು ಪ್ರಶ್ನೆ. ಯಾರು ನೀನು?
ಸೌರಭಂಜನ ನಾನು. ಸೌರಭನಿಗೂ ನಮಗೂ ಆಗಕ್ಕಿಲ್ಲ. ಕೈ ಬಿಟ್ರೆ ಎಲ್ಲ ಕೈ ಬೀಳ್ತದ. ಅವನ ಜನ ಅಂತ ಆದ್ರೆ ನೀ ಜೀವ ಸಹಿತ ಹೋಗಕ್ಕಿಲ್ಲ. ನಾ ಸುಳ್ಳು ಹೇಳ್ದೆ, ಯಾವತ್ತೂ ಅವನ ಜನ ಅಲ್ಲ, ಸದ್ಯ ಬಂದು ಸೇರ್ಕೊಂಡದ್ದು. ಯಥಾರ್ಥಕ್ಕೆ ನಾನು ಮದನ ಮಾರುತಿ. ನನ್ನ ಮಾವನ ಮಗಳು ಪಲ್ಲವಿಯನ್ನು ಶುಭ್ರ ಸೋದರ ಬಯಸಿದೆ ಅನ್ನುವ ಕಾರಣಕ್ಕಾಗಿ ಪಂಥ ಮಾಡಿ ಊರು ಬಿಟ್ಟವ ನಾನು. ಹಾಗೆ ಮುಂದೆ ಹೋಗ್ತಾ ಇರುವಾಗ ಅಂಗವಿಕಲರು ಸಿಕ್ಕಿದ್ರು, ಅವ್ರೊಟ್ಟಿಗೆ ಸೇರ್ಕೊಂಡೆ. ಒಬ್ಬ ಕುರುಡ, ಮತ್ತೊಬ್ಬ ಕೆಪ್ಪ. ಮುಖ ನೋಡ್ತೀಯ? ಅರೇ ಕೆಪ್ಪ, ನಿಮ್ಮ ಅಪ್ಪ. ಅರೇ ಈಗೇನೋ ಪುಣ್ಯಾತ್ಮ ಬಾಳ್ ಬದಲಾವಣೆ ಬಂದ್ಬಿಟ್ಟಿದೆ. ತಲೆ ಹಾಳಾಗಿದೆ. ನೀವು ಸಾಯಿರೋ ನನ್ ಗುರ್ತೇ ಸಿಗ್ಲಿಲ್ಲ ಅವನಿಗೆ. ಒಬ್ಬರಂಗೆ ಭಾರಿ ಮಂದಿ ಅವ್ರೆ, ಅವನಿಗೆ ಕಿವಿ ಕೇಳ್ತೈತೆ, ಗೊತ್ತಾಯ್ತಾ? ಕೇಳ್ತದೆ ಅವನಿಗೆ. ಹಾಗಿದ್ರಲ್ಲ ನಾನು ಸೇರ್ಕೊಂಡೆ. ಆಮೇಲೆ ಜೀವನಕ್ಕೆ ಏನ್ ಮಾಡುದು ಅಂತ ಬೇಡ್ತಾ ಹೋದಂತ ಸಂದರ್ಭದ ಸೌರಭ ಬಂದು ಆಶ್ರಯ ಕೊಡ್ತೇನೆ ಅಂತ ಕರ್ಕೊಂಡು ಹೋದ. ಏನು ಕೆಲಸ ಮಾಡೋದು ಬೇಡ, ಹೆಚ್ಚು ಕೆಲಸ ಇಲ್ಲ, ನೀವು ಕೂತ್ಕೊಂಡ್ರು ಸಾಕು, ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ಹೇಳ್ದವ. ಒಂದ್ ಕ್ಷಣ ಪುರುಸೋತ್ ಕೊಡ್ಲಿಲ್ಲ. ಜೀವಮಾನ ಬೇಡ ಅಂತ ಆಯ್ತು. ಆಮೇಲೆ ಮುದುಕಿ ವೇಷ ಹಾಕೊಂಡು ಇವಳನ್ನ ಕರ್ಕೊಂಡು ಬರ್ಬೇಕು ಅಂದ. ಹಾಗಾಗಿ ವೇಷ ಮಾಡ್ಕೊಂಡು ಬಂದದ್ದು. ಹೊಟ್ಟೆಪಾಡಿಗೆ ಬಿಟ್ರೆ ನಾನು ಅವನ ಜನ ಅಲ್ಲ. ಈಗ ನಾವು ನಿನ್ನನ್ನು ಬಿಟ್ರೆ ಹೋಗಿ ಏನ್ ಹೇಳ್ತೀಯ? ಹೋಗಿ ಬಿಡ್ತಿಂದೆ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸತ್ಯ ಒಪ್ಕೊಂಡು. ಅಂತ ಆದ್ಮೇಲೆ ನಿನ್ನನ್ನು ಬಿಡಕ್ ಆಗಕ್ಕಿಲ್ಲ. ನಾವು ಇದ್ದ ವಿಷಯ ಅವನಿಗೆ ಗೊತ್ತಾಗಕ್ಕಿಲ್ವಾ? ಅದಕ್ಕೆ ಸುಳ್ಳು ಹೇಳ್ಬೇಕು. ಏನು? ನಾನು ತಿರುಗಿದ ಪ್ರದೇಶದಲ್ಲಿ ಎಲ್ಲೂ ಆಕೆ ಸಿಕ್ಲಿಲ್ಲ. ಅಲ್ಲ ಹೇಳ್ಬಹುದು. ಸುಳ್ಳು ಹೇಳಿದ್ ನಾನು ಅಂತ ಆಗ್ತದೆ, ಹೇಳುವಂತ ಹೇಳ್ಕೊಟ್ಟವ್ ನೀನು ಅಂತ ಆಗುದಿಲ್ಲ. ಅದೇ ಸಮಸ್ಯೆ. ಯಾರೇ ಆಗಿರ್ಲಿ ನಿನ್ ಪ್ರಾಣ ಉಳಿಬೇಕಾ, ನೀ ಸುಳ್ಳು ಹೇಳಲೇಬೇಕು. ಆಯ್ತು ಹೇಳ್ತೇನೆ, ಬೇಕಿದ್ರೆ ಅವ್ರು ಸತ್ತೋದ್ರು ಅಂತ ನಂಗೆ ಇದ್ದೇ ಹೇಳು ಸಾಕು. ಹಾಗಿದ್ರೆ ನಾ ಬರೋದಾ? ಬೇಸರ ಇಲ್ಲದ? ಈಗ ಹೋದ್ರೆ ಮೇಲ್ ಬೇರೆ ಕೆಳಗ್ ಬೇರೆ ಎಲ್ಲ ಆಗ್ತದೆ. ಈಗ ಹಿಂಗ ಹಾಕು, ಹಿಂಗ ಹಾಕೊಂಡು ನಿನ್ ಗುರು ಯಾರು? ನಿತ್ಯಾನಂದ ಸ್ವಾಮಿ. ಅವ್ರಿಗೆ ಮೊದ್ಲು ಹೋಗಿದ್ದ